ಅದರಿಂದ ಬೇಕಾದಷ್ಟು ಸಂಗತಿಗಳನ್ನು ನಾವು ಕಲಿತು ಸೈದ್ಧಾಂತಿಕವಾಗಿ ಇದನ್ನು ಸಾಮಾನ್ಯವಾಗಿ ಮಾರ್ಕ್ಸಿಸ್ಟಿನ ಪ್ರಭಾವ ಇದೆ ಅಂತ ಹೇಳೋದಂತಂದರೆ ಕ್ಯಾಸ್ಟ್ ಅನ್ನೋದನ್ನ ಅದೊಂದು ಸೂಪರ್ ಸ್ಟ್ರಕ್ಚರ್. ಒಂದು ಸಮಾಜ ನಾಗರಿಕತೆ ಯಾವಾಗಲಾಗುವಾಗ ಜಾತಿಯನ್ನು ಎವಲ್ಯೂಷನ್ ತಳಹದಿಯಿಂದ ಬಂದಿರುವಂಥದ್ದಲ್ಲ, ನಂತರ ಹೇರಲ್ಪಟ್ಟಿರುವಂಥದ್ದು. ಅದು ಸೂಪರ್ ಸ್ಟ್ರಕ್ಚರ್, ತೋರಿಕೆಗೆ ಮೇಲೆ. ಸೊ ಈ ರೀತಿಯಾದ ಒಂದು ಪರಿಕಲ್ಪನೆ ಎಡಪಂಥೀಯ. ಅದರ ಜೊತೆಯಲ್ಲಿ ಭಾರತದ ಜಾತಿ ವ್ಯವಸ್ಥೆಯನ್ನು ಕುರಿತು ಅನೇಕ ಮಾರ್ಕ್ಸ್ವಾದದ ಚಿಂತಕರು, ವಿದ್ವಾಂಸರು ಅತ್ಯಂತ ಸಮರ್ಥವಾದಂತಹ ಹುಡುಕಾಟಗಳನ್ನು ಮಾಡಿದ್ದಾರೆ, ನರೇಟಿವ್ಗಳನ್ನು ಕೊಟ್ಟಿದ್ದಾರೆ, ಪುಸ್ತಕಗಳನ್ನು ಸಹ ಬರೆದಿದ್ದಾರೆ ಅದರಲ್ಲಿ. ಆದರೆ ಆ ಚಿಂತನೆ ನಡೆಸಿರುವವರಲ್ಲಿ ಅಂಬೇಡ್ಕರ್ ವಾದಿಗಳು, ಸ್ವತಃ ಅಂಬೇಡ್ಕರ್ ಅವರು ಎಷ್ಟು ಗಹನವಾದ ಕೊಡುಗೆ ಇದೆಯೋ ಮಾರ್ಕ್ಸ್ವಾದಿಗಳ ಕೊಡುಗೆಯೂ ಅಷ್ಟೇ, ಹಲವು ಮಿತಿಗಳ ನಡುವೆ. ಅಂದರೆ ಇದನ್ನ ಗೌಣ ಮಾಡಿ ಪೂರ್ತಿ ಪಕ್ಕಕ್ಕೆ ತಳ್ಳಿಬಿಟ್ರು ಅಂತಲ್ಲ, ಅದನ್ನ ಅವರ ಸಾಧ್ಯ ಎಷ್ಟು ಸಾಧ್ಯ ಇದೆ ಅರ್ಥ ರೀತಿಯಲ್ಲಿ ಇದನ್ನ ಮನನ ಮಾಡಿಕೊಳ್ಳುವಂಥದ್ದು, ಇದಕ್ಕೆ ಪರಿಹಾರಗಳನ್ನು ರೂಪಿಸೋದ್ರ ಕಡೆಗೆ ಅಂದರೆ ಹಲವು ಜನರಿಗೆ ಕೊಡುಗೆ ಇಲ್ಲ. ಈ ನಡುವೆ ಶಿವಲಿಂಗಂ ಅವರು ಏನು ಈ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ರು, ಅವರು ಬಹಳ ಮಿತಿ, ನಮ್ಮ ಬಹಳ ತಮಾಷೆಯನ್ನು ಮಾಡೋದು, ನಮ್ಮನ್ನೆಲ್ಲ ಬಹಳ ಸೇರಿ ನಡೆಸ್ತಾ ಇದ್ರು. ಸಮಾಜದ ಬೇರೆ ಬೇರೆ ವಿಚಾರಗಳನ್ನು